ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ. ಸೊ ಇವಾಗ ಇಡ್ಲಿ ಮಾಡಬೇಕು. ಇಡ್ಲಿ ಮಾಡೋಕ್ಕೆ ಇಟ್ಟು ಹೇಗೆ ಬಂದಿದೆ ನೋಡೋಣ. ನಾನು ರಾತ್ರಿ ಉಪ್ಪು ಹಾಕಿರಲ್ಲ. ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ನಾನು ಬೆಳಗ್ಗೆನೇ ಉಪ್ಪು ಹಾಕಿಡೋದು. ರಾತ್ರಿಯೇ ಉಪ್ಪು ಹಾಕಿಟ್ಟರೆ ತುಂಬ ಹುಳಿ ಬಂದುಬಿಡುತ್ತೆ ಅಂತ ನಮ್ಮ ಅತ್ತೆ ಹೇಳ್ತಾರೆ. ಸೊ ಹಾಗಾಗಿ ಬೆಳಗ್ಗೆನೇ ಉಪ್ಪು ಹಾಕೋದು. ಇನ್ನು ಇಡ್ಲಿಗೆ ನೀರು ಕಾಯಕ್ಕಿಟ್ಟು ನಮ್ಮ ಮನೆಯವರು ಆಚೆಯಲ್ಲಿ ಕಾಯಿ ಸುಳಿತಾಯಿದ್ರು. ಅಲ್ಲೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಹೋದರೆ ಅವರು ತುಂಬಾ ರೇಗಿಸ್ತಾರೆ ನನ್ನ ವೀಡಿಯೋ ಎಡಿಟಿಂಗೆಲ್ಲ. ಸೊ ಅದನ್ನೇ ನಗಾಡ್ತಿದ್ದೆ. ಬ್ರೈಟ್ನೆಸ್ ಕರಿ ಜಾಸ್ತಿ ಮಾತಾಡೋದು ಕಲ್ತಿದೀಯಾ ಅಜ್ಜಿ? ಮುಷ್ಕ ಕುತ್ಕ ಎಡಿಟಿಂಗ್ ಅದು ಎಡಿಟಿಂಗ್ ಉಲ್ಟಾ ಮಾಡ್ಬಿಟ್ರೆ ನಾನು ಹೇಳಿದ್ದು ಹಿಂಗೆ ಅಂದ್ಬಿಟ್ಟು ಚೇಂಜ್ ಆಯ್ತು. ಅದೇ ಉಲ್ಟಾ ಕೈ ಬರೋದು ಹಿಂಗೆ ಹೋಗ್ಬಿಟ್ರೆ ಮುಷ್ಕ ಕುತ್ಕ. ಗೌಡ್ರು ದೂತ್ರ ಹೆಂಗೆ ಕುಣಿತಾರ ಅಂತ ಮುಚ್ಕೊಂಡಿದ್ದು ಮುಚ್ಕೊಂಡು ನೀನಂತ. ಇನ್ನು ಇಡ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಕಾದಿದ್ದಾದಮೇಲೆ ಈ ಥರ ನಾನು ತಟ್ಟೆಲ್ಲೇ ಮಾಡ್ಕೊಳ್ಳೋದು. ನಂದು ಯಾವುದೇ ಇಡ್ಲಿ ಸ್ಟ್ಯಾಂಡ್ ಇಲ್ಲ, ಗುಂಡು ಇಡ್ಲಿ ಪ್ಲೇಟ್ಸ್ ಇದೆ. ಅದಕ್ಕೆ ಬಂದಿರೋವಂಥದ್ದು ಇಡ್ಲಿ ಪಾತ್ರೆ. ಇನ್ನು ಮಧ್ಯಕ್ಕೆ ಇಟ್ಟನಲ್ಲ ಆ ಪಾತ್ರೆ ಹಾಕ್ಕೊಂಡು, ಅಂದರೆ ಪಕ್ಕದ ಮನೆ ಹಾಕ್ಕೊಂಡು, ಸೊ ಆ ಥರ ತೂತ ಇರೋ ತಟ್ಟೆನ ಫಸ್ಟ್ ಇಟ್ಟು ಅದು ಚೆನ್ನಾಗಿ ನೀರೆಲ್ಲ ಕಾದ್ಮೇಲೆ ಈ ಥರ ತಟ್ಟೆಗೆ ಎಣ್ಣೆ ಸವರ್ಬಿಟ್ಟು ಈ ಥರ ಮೀಡಿಯಮ್ ಸೈಜು ತಿಂಡಿ ತಟ್ಟೆ ಥರ ಇರುತ್ತಲ್ಲ, ಸೊ ಆ ತಟ್ಟೆಲೇ ನಾನು ಯಾವಾಗಲೂ ಇಡ್ಲಿ ಮಾಡ್ಕೊಳ್ಳೋದು. ಈ ಥರ ತಟ್ಟೆ ಇಡ್ಲಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ. ಪುನರ್ವಗೂ ಸಹ ತುಂಬ ಇಷ್ಟ ಆಗುತ್ತೆ. ಈ ಥರ ಮಾಡಿದ್ರೆ ನಮ್ಮ ಕಡೆ ಎಲ್ಲ ಕಡುಬು ಅಂತೀವಿ. ಸೊ ಹಾಗಾಗಿ ಪುನರ್ವಗೆ ಕಡುಬು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಇತ್ತೀಚೆಗೆ ಜಾಸ್ತಿ ಈ ತಟ್ಟೆ ಇಡ್ಲಿನೇ ಮಾಡ್ತಾಯಿದ್ದೀನಿ. ಅಂದರೆ ತಟ್ಟೆ ಇಡ್ಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ಕಡುಬು ಅಂತಂದರೆ. ಸೊ ಹಾಗಾಗಿ ಇನ್ನು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಚಟ್ನಿಗೆ ಹಾಕ್ಕೋತಾ ಇದ್ದೀನಿ. ಇವತ್ತು ಯಾವುದೇ ಥರದ ಪಲ್ಯ ಮಾಡ್ತಾಯಿಲ್ಲ. ಯಾಕೋ ತುಂಬ ಸುಸ್ತಾಗ್ತಾಯಿತ್ತು. ಒಂಥರ ಡಸ್ಟ್ ಅಲರ್ಜಿ ಥರನೋ ಅಥವಾ ಶೀತನೋ ಹಾಕಿತ್ತು ಗೊತ್ತಿಲ್ಲ. ಮೂಗೆಲ್ಲ ಸೊಟ್ರ ಅಂತಿದ್ದೆ ಇಡೀ ಅಡುಗೆ ಮಾಡೋವರೆಗೂ. ಸೊ ಹಾಗಾಗಿ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತಟ್ಟೆ ಇಡ್ಲಿಗಾಗಲಿ ಕಾಯಿ ಚಟ್ನಿ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು. ಯಾವುದೇ ಪಲ್ಯ ಬೇಡ, ಕಾಯಿ ಚಟ್ನಿ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇಷ್ಟ ನನಗೂ ಅಷ್ಟೇ, ಪುನರ್ವಿಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ. ನಮ್ಮನೇಲಿ ಜಾಸ್ತಿ ಪಲ್ಯ ಇಷ್ಟಪಡ್ತಾರೆ. ಇನ್ನು ತಟ್ಟೆ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಥರ ಬಳ್ಕಾಡಿದ್ರೆ ಗೊತ್ತಾಗುತ್ತೆ ಸಾಫ್ಟಾಗಿ ಬಂದಿದೆ ಅಂತ. ಸೊ ಫೈನಲಿ ಎಲ್ಲ ತಿಂಡಿ ರೆಡಿ ಆಯಿತು. ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟು ನಾನು ಬಟ್ಟೆ ಒಗಿಬೇಕು. ತುಂಬ ಬಟ್ಟೆ ಇದೆ, ಒಂದು ರಾಶಿ ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೀನಿ. ಸೊ ಫಸ್ಟು ತಿಂಡಿ ತಿನ್ಕೊಂಬಿಡೋಣ ಅಂತೇಳಿ ತಿಂಡಿ ಮಾಡ್ಕೊತಾ ಇದ್ದೀವಿ. ನೀರು ಕೊಡ್ತೀನಿ, ಇವತ್ತೇ ಕೊಡ್ತೀನಿ, ಇವತ್ತೇ ಕೊಡ್ತೀನಿ. ತಿನ್ನು ಫಸ್ಟು ಚುಪ್ಪನರ್ವು ತಿನ್ನು ಫಸ್ಟ್. ಇನ್ನು ತಿಂಡಿ ತಿಂದೆಲ್ಲ ಆದಮೇಲೆ ಪುನರ್ವಿಗೆ ಒಂದು ಸ್ಟಡಿ ಟೇಬಲ್ ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಅದನ್ನು ರಿವ್ಯೂ ಎಲ್ಲ ಮಾಡಿ ವಿಡಿಯೋ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ಇನ್ನು ತುಂಬ ಜನ ಕೇಳ್ತಾ ಇದ್ದೀರಾ ನೀವು ಈ ಡ್ರೆಸ್ನ ಎಲ್ಲಿ ತೊಗೊಂಡ್ರಿ ಅಂತ. ನಾನು ಈ ಡ್ರೆಸ್ನ ಬಂದು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಆದರೆ ಪುನರ್ವು 9 ಮಂತ್ಸ್ ಇದ್ದಾಗ ತೊಗೊಂಡಿದ್ದು. ಸುಮಾರು 3 ರಿಂದ 4 ವರ್ಷ ಆಗಿದೆ ಈ ಡ್ರೆಸ್ ತೊಗೊಂಡು. ಇನ್ನು ಪುನರ್ವು ನನಗೆ ಏನಾರು ಬೇಕು ಅಂತ ಕೇಳ್ತಾ ಇದ್ದ ಅವರಪ್ಪನ. ಹಂಗಾಗಿ ಅವರಪ್ಪ ಹೋಗಿ ಗೋಬಿ ಮತ್ತು ಪಾನಿಪುರಿ ತೊಗೊಂಬಂದಿದ್ರು. ನನಗೆ ಪಾನಿಪುರಿ ಮತ್ತು ಅವರಿಗೆ ಗೋಬಿ ಅಂತ ತೊಗೊಂಬಂದಿರು. ಬಟ್ ನನಗೆ ಯಾಕೋ ಫುಲ್ಲು ಹೀಟ್ ಥರ ಆಗಿ ಬಾಯೆಲ್ಲ ಗುಳಿ ಆಗ್ಬಿಟ್ಟಿತ್ತು. ತಿನ್ನೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಆದರೂ ಹೆಂಗೋ ಹಂಗೆ ಮಾಡಿ ದುಡ್ಡು ಕೊಟ್ಟು ತಂದಿದ್ದಾರಲ್ಲ ಅನ್ನೋ ಆಸೆಗೆ ಮತ್ತು ದುಡ್ಡು ವೇಸ್ಟ್ ಆಗುತ್ತೆ ಅನ್ನೋದಕ್ಕೆ ತೊಗೊಂಬಂದೆ. ತಿಂದೆ. ಯಾಕೋ ಗೊತ್ತಿಲ್ಲ ಈ ಸಲ ಇಷ್ಟನೂ ಆಗಲಿಲ್ಲ ಮತ್ತು ತಿನ್ನೋಕ್ಕೂ ಆಗ್ತಾಯಿರಲಿಲ್ಲ. ಹೆಂಗೋ ಹಿಂಗೆ ಮಾಡಿ ಅದಕ್ಕೆ ತಿಂದು ಪುನರ್ವಿಗೆಲ್ಲ ಹೋಮ್ವರ್ಕ್ ಮಾಡಿಸ್ಬೇಕಿತ್ತು. ಟೆಸ್ಟ್ ಎಲ್ಲ ಆಯ್ತಲ್ಲ, ಈಗ ಹೋಮ್ವರ್ಕ್ ಸ್ಟಾರ್ಟ್ ಆಗಿದೆ ಅವನಿಗೆ. ಮತ್ತು ಸೊ ಹೋಮ್ವರ್ಕ್ ಎಲ್ಲ ಬರೆಸಿ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ನನಗೆ ವ್ಲಾಗ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ ಫ್ರೆಂಡ್ಸ್, ಅಷ್ಟು ಹುಷಾರಿಲ್ದಂಗೆ ಆಗ್ತಾಯಿತ್ತು. ಫುಲ್ ಚಳಿ ಆಗ್ತಾಯಿತ್ತು. ಇದು ನೆಕ್ಸ್ಟ್ ಡೇ. ಮತ್ತು
ನಾನು ಹೆಂಗೆ ಅಂತಂದರೆ ಹುಷಾರಿಲ್ದಿರೋ ಟೈಮಲ್ಲಿ ಅಥವಾ ನನಗೆ ಸುಸ್ತಾಗ್ತಿದೆ ಅನ್ನೋ ಟೈಮಲ್ಲಿ ತಿಂಡಿನ ಜಾಸ್ತಿ ಏನಾದರೂ ಬೇರೆ ವೆರೈಟಿ ಮಾಡೋದು ಅಥವಾ ಕಷ್ಟವಾಗಿರೋ ತಿಂಡಿ ನಾವು ಮಾಡೋಕ್ಕೋಗಲ್ಲ. ಸಿಂಪಲ್ಲಾಗಿ ಏನಿರುತ್ತೋ ಅದನ್ನು ಮಾಡ್ತೀನಿ. ಇವತ್ತು ದೋಸೆ ಹಿಟ್ಟು ನೆನ್ನೆದಿತ್ತು ಅಂದರೆ ಕಡುಬು ಮಾಡಿದ್ನಲ್ಲ, ಆ ಹಿಟ್ಟೇ ಇತ್ತು, ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಚಟ್ನಿ ಕೂಡ ಇತ್ತು, ಹಾಗಾಗಿ ಈಸಿಯಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಲೇಟಾಗಿದ್ರೂ ನನಗೆ ಸುಸ್ತು ತಡ್ಕೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟು ರಾತ್ರಿ ಎಲ್ಲ ಜ್ವರ. ಮತ್ತು ಇನ್ನು ಫಸ್ಟು ಟೀ ಕುಡಿದ್ಬಿಡೋಣ ಅಂತ ಹೇಳಿ ಟೀ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ನೋಡಿ ಇಲ್ಲಿ ಹಾಲಿನ ಪಾತ್ರೆಗೆ ಹಾಕ್ಬಿಟ್ಟೆ ಮಿಸ್ ಆಗಿ, ಆಮೇಲೆ ಮತ್ತೆ ಟೀಗೆ ಹಾಕ್ಕೊಂಡು ಬಿಡಿ 400, ಅದು 402. ಇದು ಸೇಮ್, ಎರಡು ಸೇಮ್ ರೇಟೆ. ಬಟ್ ಚೆನ್ನಾಗಿದೆ ನೋಡು, ನೀನು ಕಳಿಸಿ ಕಮ್ಮಲ್ಲಿ. ಯಾವುದು ದೊಡ್ಡ ಮಿಡಿನಾ? ಅಲ್ಲ ನೆನ್ನೆ ಅದು ಟಾಪು ಚೆನ್ನಾಗಿದೆ. ಇನ್ನು ಅಕ್ಕ ಊರಿಗೆ ಹೋಗಿದ್ರು, ಅದನ್ನೇ ಕೇಳ್ತಾ ಇದ್ರು, ನೀವು ಸ್ಟೇಟಸ್ಸಿಗೆ ಹಾಕಿದ್ರಲ್ಲ ಯಾವ ಡ್ರೆಸ್ ಅದು ಹಂಗೆ ಹೆಂಗೆ ಅಂತ. ನಾವು ಏನೇ ಆದ್ರೂ ಈ ಥರ ಡಿಸ್ಕಷನ್ ಮಾಡೋದು ಸ್ವಲ್ಪ ಹೊತ್ತು ಅಷ್ಟೇ, ಒಂದು 5 ಮಿನಿಟ್ಸ್ ಅಷ್ಟೇ. ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ನನ್ನ ಪಾಡಿಗೆ ನಾನು ವೀಡಿಯೋ ಎಡಿಟಿಂಗು, ವೀಡಿಯೋ ಶೂಟಿಂಗು, ಮನೆ ಕೆಲಸ ಈ ಥರ ಮಾಡಿ ನಾನು ಬ್ಯುಸಿ ಆಗ್ತೀನಿ. ನಾವು ಕಡಿಮೆ, ತುಂಬ ಜಾಸ್ತಿ ಹೊತ್ತು ಕೂತ್ಕೊಂಡು ಮಾತಾಡೋದು ತುಂಬ ಕಡಿಮೆ. 15 ದಿನಕ್ಕೂ 20 ದಿನಕ್ಕೂ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ತೀವಿ ಅಷ್ಟೇ. ಅಕ್ಕಪಕ್ಕ ಇದ್ದೀವಿ ಅಂತ ತೀರಾ ಸಲುಗೆ ತೊಗೊಳಕ್ಕೆ ಹೋಗಲ್ಲ. ಬಟ್ ಕಷ್ಟ ಸುಖಕ್ಕೆ ಆಗ್ತಾರೆ ಅವರು, ತುಂಬ ಒಳ್ಳೆಯವರು. ಇನ್ನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡೆ ಫಸ್ಟು. ನನಗೆ ತುಂಬ ಹೀಟ್ ಆಗಿಬಿಟ್ಟಿತ್ತು, ಜ್ವರ ಬೇರೆ, ನನಗೆ ಫುಲ್ ಸುಸ್ತಾಗ್ತಿತ್ತು ಫ್ರೆಂಡ್ಸ್. ಏನಾಗ್ತಿತ್ತು ಅಂತ ಗೊತ್ತಾಗ್ತಾಯಿಲ್ಲ, ಬಟ್ ಒಂಥರ ಫೀಲ್ ಆಗ್ತಾಯಿತ್ತು, ಆಗ್ತಾಯಿಲ್ಲ ಅನ್ನೋ ಥರ ಫೀಲು. ಹಂಗಾಗಿ ಮತ್ತು ಮೆಡಿಕಲ್ಗೆ ಹೋಗಿ ಮಾತ್ರೆ ಎಲ್ಲ ತೊಗೊಂಬಂದು ಕೊಟ್ಟರು ಪುನಿ. ಮಾತ್ರೆ ಎಲ್ಲ ನುಂಗಿ ಸ್ವಲ್ಪ ಒಂಥರ ಸುಸ್ತು, ಕೈಕಾಲು ಸೋಲು, ಸುಮ್ಮನೆ ಕುತ್ಕೋಬೇಡ ಅಂತ ಅನ್ನಿಸ್ತಾ ಇತ್ತು. ಹಾಗಾದರೂ ನಿಧಾನಕ್ಕೆ ವೀಡಿಯೋ ಶೂಟ್ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆ ಮುಂದೆ ನೀರು ಹಾಕಿ ತುಂಬ ದಿನ ಆಗೋಗ್ಬಿಟ್ಟಿತ್ತು. ಇವಾಗ ಮಳೆ ಬೇರೆ ಇಲ್ಲ ಅಲ್ವಾ, ಒಂದು 4-5 ದಿನ ಆಗೋಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ಳಿ ನೀರು ಹಾಕಿ. ಸೊ ಹಾಗಾಗಿ ತುಂಬ ಬಿಸಿಲಿರೋ ಕಾರಣ ಸ್ವಲ್ಪ ಬತ್ತೋಗ್ಬಿಟ್ಟಿದ್ದು ಗಿಡಗಳೆಲ್ಲ. ಫಸ್ಟ್ ಅದಕ್ಕೆ ನೀರು ಹಾಕ್ಬಿಡೋಣ ಅಂತೇಳಿ ನೀರು ಹಾಕ್ತಾಯಿದ್ದೀನಿ. ನಾನು ಇನ್ನೂ ಪಾಟ್ಗಳೆಲ್ಲ ಚೇಂಜ್ ಮಾಡಬೇಕು ಅನ್ನೋ ನನ್ನ ಮೈಂಡ್ ಸೆಟ್ ಇದೆ. ಬಟ್ ಈಗ ಸದ್ಯದ ಪರಿಸ್ಥಿತಿಲಿ ಆ ಥರ ಎಲ್ಲ ನಾನು ಮಾಡೋ ಸ್ಥಿತಿಲಿ ಇಲ್ಲ. ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗೋಣ ಅಂತ ಹೇಳಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ನಮ್ಮನೆಯವ್ರ ಮೇಲೆ ಡಿಪೆಂಡ್ ಆಗಿರೋ ಪಾಪ. ಅವ್ರಿಗಿರೋ ಕಮಿಟ್ಮೆಂಟಲ್ಲಿ ನಾನು ಪಾಟ್ ತೊಗೊಬ ಅಂದರೆ ಪಾಟೇ ನನ್ನ ತಲೆ ಮೇಲೆ ತಕ್ಬಿಡ್ತಾರೆ ಅಷ್ಟೇ. ಆಮೇಲೆ ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ನಾವು ಯಾವಾಗ ನಮ್ಮ ಕೈಲಾಗುತ್ತೋ ಅವಾಗ ಮಾಡ್ಕೋಬೇಕು. ಇರೋದ್ರಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಏಕೆಂದರೆ ನನಗೆ ಆಲೂವೇರಾ ಈ ಥರ ಫೇಸ್ ಪ್ಯಾಕ್ ಎಲ್ಲ ಹಾಕೋಕ್ಕೆ ಬೇಕಿತ್ತು. ಸೊ ಹಾಗಾಗಿ ಆಲೂವೇರಾ ಒಂದು, ತುಳಸಿ ಗಿಡ ಒಂದು, ಮನಿ ಪ್ಲ್ಯಾಂಟು, ವಿಳ್ಯದೆಲೆ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಸಾಕು ನನಗೆ ಅಷ್ಟು. ಈ ಕಳ್ಸಕ್ಕೆಲ್ಲ ವಿಳ್ಯದೆಲೆ ನಾನು ತರೋದೇ ಇಲ್ಲ. ನನ್ನ ಬಳ್ಳಿಲೇ ಬರುತ್ತೆ ಬೇಕಾದಷ್ಟು, ನಾನು ವಿಳ್ಯದೆಲೆ ಬಳ್ಳಿಲೇ ಅದನ್ನೇ ಕಿತ್ಕೋತೀನಿ. ಮತ್ತು ಇನ್ನು ಫೇಸ್ ಮಸಾಜ್ ಆಯಿಲ್ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೇ ಆಗಲಿ ನಾನು ಫಸ್ಟೇ ರೆಡಿಯಾಗಿ ಕೂತ್ಕೊಳ್ಳಲ್ಲ. ನನ್ನ ವೀಡಿಯೋಗಳೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಾನು ಫಸ್ಟೇ ನನ್ನ ಮೇಕಪ್ ಎಲ್ಲ ಮಾಡಿಕೊಂಡು ವೀಡಿಯೋ ಎಲ್ಲ ತಲೆ ಬಚ್ಕೊಂಡು ಆ ಥರ ಎಲ್ಲ ಮಾಡಲ್ಲ. ಫಸ್ಟ್ ನನ್ನ ಮನೆ ಕೆಲಸ ಇಂಪಾರ್ಟೆಂಟ್ಸು. ಯಾವ ಥರ ಇರುತ್ತೋ ನಾವು ನ್ಯಾಚುರಲಾಗಿ ವ್ಲಾಗ್ ಮಾಡ್ಕೊಳ್ಳೋದು ನನಗಿಷ್ಟ. ಫಸ್ಟೇ ಯಾರು ಈಗ ವೀಡಿಯೋಗೋಸ್ಕರ ರೆಡಿ ಆಗ್ತಾರೆ ಅಷ್ಟೇ ಕೆಲವೊಬ್ಬರು. ಫಸ್ಟೇ ಯಾರಾದರೂ ಮನೆ ಗೃಹಿಣಿಗಳು ಫಸ್ಟೇ ರೆಡಿಯಾಗಿ ತಲೆ ಎಲ್ಲ ಬಾಚ್ಕೊಂಡು ಇದು ಮಾಡಲ್ಲ. ಏನು ಮುಖ ಎದ್ದ ತಕ್ಷಣ ಬ್ರಷ್ ಮಾಡಿ ಒಂದು ಸ್ವಲ್ಪ ಮುಖ ಸವರ್ಕೋತೀವಿ, ಅದು ವಾಡಿಕೆ, ಅದನ್ನೊಂದು ಮಾಡ್ತೀನಿ ಅಷ್ಟೇ. ಬಿಟ್ಟರೆ ಇನ್ನು ಫಸ್ಟೇ ಎಲ್ಲ ತಲೆ ಎಲ್ಲ ಬಾಚ್ಕೊಂಡು ಎಣ್ಣೆ ಎಲ್ಲ ಹಚ್ಕೊಂಡು ರೆಡಿ ಆಗಲ್ಲ. ಫಸ್ಟ್ ಎಲ್ಲ ಮಸಾಜ್ ಎಲ್ಲ ಮಾಡಿಕೊಂಡು ಫೇಸ್ಗೆ ಅದು ಸ್ವಲ್ಪ ಡ್ರೈ ಆಗಬೇಕು. 1 ಅವರ್ 1-2 ಅವರ್ ಆ ಫೇಸ್ಗೆ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ಆಯಿಲ್ನ. ಹಂಗಾಗಿ ಅಷ್ಟರೊಳಗೆ ನಾನು ಪಾತ್ರೆ ಎಲ್ಲ ತೊಳ್ಕೊಬಿಡೋಣ ಅಂತೇಳಿ ಪಾತ್ರೆ ತೊಳ್ಕೊತಾ ಇದ್ದೀನಿ. ಇನ್ನೂ ಅಡುಗೆ ಕೂಡ ಮಾಡಿಲ್ಲ. ಟೈಮ್ ಒಂದು ಸಿಕ್ಕಾಬಟ್ಟೆ ಆಗೋಯ್ತು. ನಾನು ಎಡಿಟಿಂಗ್ ಮಾಡೋಷ್ಟರೊಳಗೆ ಟೈಮ್ ಆಗೋಗ್ಬಿಡುತ್ತೆ. ರಾತ್ರಿ ಈಗ ನಾನು ಬಿಗ್ ಬಾಸ್ ನೋಡಿ ಆಮೇಲೆ ಎಡಿಟ್ ಮಾಡೋಣ ಅಂತ ಕೂತ್ಕೋತೀನಿ, ಆಗೋದೇ ಇಲ್ಲ ಫ್ರೆಂಡ್ಸ್, ನಿದ್ದೆ ಎಳೆದ್ಬಿಡುತ್ತೆ. ಸೊ ಹಾಗಾಗಿ ಮಲ್ಕೋತಾ ಇದ್ದೀನಿ. ಇತ್ತೀಚೆಗೆ ಸ್ವಲ್ಪ ಎಡಿಟಿಂಗ್ ರಾತ್ರಿನೇ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಡೇ ಟೈಮೇ ಎಡಿಟಿಂಗ್ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ಸ್ವಲ್ಪ ಟೈಮು ಅಡ್ಜಸ್ಟ್ ಆಗ್ತಾ ಇಲ್ಲ, ಇಡೀ ದಿನ ಕೆಲಸ ಮಾಡೋದೇ ಆಗುತ್ತೆ. ಸೊ ಈ ಪಾತ್ರೆ ತೊಳೆದು ಇನ್ನೇನು ನಾನು ಪಾತ್ರೆ ತೊಳೆದೆ ಅನ್ನೋಷ್ಟರೊಳಗೆ ಮತ್ತೆ ಅಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಪುನರ್ವನ್ನ ಕರ್ಕೊಂಬರ್ಬೇಕು. ಅವನು 2 ನಿಮಿಷ ಲೇಟ್ ಆದರೂ ಕೂಡ ನನಗೋಸ್ಕರ ಕಾಯ್ತಾ ಇರ್ತಾನೆ. ಅಂದರೆ ಚಿಕ್ಕ ಮಗು ಅಲ್ವಾ, ಇನ್ನು ಎಲ್ಲರೂ ಹೋಗಿರ್ತಾರಲ್ಲ, ಇವ್ನು ನಮ್ಮಮ್ಮ ಬರಲಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾನೆ. ಜಾಸ್ತಿ ಒಂದು 2-3-4 ನಿಮಿಷ ಆಗೋಯ್ತು ಅಂದರೆ ಹತ್ತೇ ಬಿಡ್ತಾನಂತೆ ನಮ್ಮಮ್ಮ ಇನ್ನೂ ಬಂದಿಲ್ಲ ಅಂತ.
ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಇಲ್ವೋ ಹೆಣ್ಮಕ್ಳು, ಆದರೆ ಬೆಳಗ್ಗೆ ಎದ್ದು ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಆದರೆ ಅಡುಗೆ ಏನು ಮಾಡೋದು, ಸಂಜೆ ಆದರೆ ಸಾಂಬಾರು ಏನು ಮಾಡೋದು, ಬರೀ ಇದೇ ಚಿಂತೆ ನಮ್ಗಳಿಗೆ. ಯಾಕೆಂದರೆ ಏನು ಒಂದೇ ಥರದ್ದು ಮಾಡಿದ್ರೆ ಒಂದೇ ಥರದ್ದು ಅಂತೀರಾ, ಮತ್ತು ಬಸ್ಸಾರು ಮಾಡಿದ್ರೆ ಬಸ್ಸಾರ ಅಂತಾರೆ ನಮ್ಮ ಮನೆಯವರು. ಸೊ ಈ ಥರ ಆಗ್ಬಿಡುತ್ತೆ. ಏನು ಮಾಡಿದ್ರು ಅದ ಅಂತ ಅನ್ನೋ ಇದರಲ್ಲಿ ಮಕ್ಕಳನ್ನ ಹೆಂಗೆ ಖುಷಿಯಾಗಿ ಇಟ್ಕೋಬೇಕು ಅಥವಾ ಗಂಡನ ಹೆಂಗೆ ಖುಷಿಯಾಗಿ ಇಟ್ಕೋಬೇಕು ಅನ್ನೋದ್ರಲ್ಲಿ ನಮ್ಮ ಟೈಮ್ ಹೋಗ್ಬಿಡುತ್ತೆ. ಸೊ ಫೈನಲಿ ನಾನು ಯೋಚನೆ ಮಾಡಿ ಸಾಕಾಗೋಯ್ತು. ಸೊ ಮೊಳಕೆ ಹುಳಿಗಳನ್ನ ನೆನೆಸಿಡೋಣ ಅಂತಂದು ಅದು ಮರ್ತೇ ಹೋಗುತ್ತೆ. ಸೊ ಹಾಗಾಗಿ ಇವಾಗ ತರಕಾರಿನೇ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಮಾಮೂಲಿ ರೆಸಿಪಿನೇ, ಮಾಮೂಲಿ ನಾನೇನು ಮನೆ ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಖಾರದ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಕಾಯಿ, ಈರುಳ್ಳಿ, ಖಾರ ಸಾಂಬಾರು ಪುಡಿ, ಸ್ವಲ್ಪ ಟೊಮೊಟೊ, ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡು ತರಕಾರಿ ಎಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಮತ್ತು ಇನ್ನು ಚಿಕ್ಕದ್ರಲ್ಲಿ ಅನ್ನಕ್ಕೆ ಯಾಕೆ ಇಡ್ತಾ ಇದ್ದೀನಿ ಅಂದರೆ ಇವತ್ತು ರಾತ್ರಿ ಅನ್ನ ತುಂಬ ಮಿಕ್ಕೋಗ್ಬಿಟ್ಟಿದೆ. ಹೋಗಿಲ್ವಾ ಫುಲ್ಲು? ಹೋಗಿಲ್ವ? ಒಳಕಿಡ್ಬೇಕಿವ ಕಡಿಯಲ್ವಾ ರಬ್ಬರು ಇದು ಇಲಿ ಚಿನ್ನಿ ಹೂ ಬೀಳ್ತಿ ಕಡೆ ಸ್ಟೆಂಡ್ ಮಾಡ್ಬಿಡ ಪುನರ್ ಇಳಿಲ್ಲ ಬೀಳ್ತಿ ಇಳಿಲ್ಲ ಜಿರ್ಲೆ ಓದ್ವಾ ಇದಾವ ಮತ್ತೆ ನೀನು ಸಿಟ್ಟು ಮಾಡ್ಕೊಳೋದಕ್ಕೆ ಇನ್ನೇನಂತಾರೆ ಪುನಃ ನೀನು ಇಳಿಯೋ ಬಿದ್ದರೆ ಹೆಂಗಾಗುತ್ತೆ ಗೊತ್ತಾ ಇಳಿಯೋ ಇಡಿಯಟ್ ತಂದು ಏನಾದರೂ ಒಂದು ಮಾಡ್ತಾ ಇರ್ತೀಯ ಇಳಿಯೋ ಇಳಿಚೀನಿ ಫೋನಲ್ಲಿ ಟಾರ್ಚ್ ಆನ್ ಆಯ್ತು ಹಿಂಗೆ ಸೈಡ್ ಬಟನ್ ಹೊತ್ತಪ್ಪ ಆ ಸ್ಟಿಕ್ಕರ್ ನೋಡ್ತಿದ್ದಂಗೆ ಹೇಳ್ಬಿಡ್ತಾರೆ GS ಅಂತ ಚಮ್ಮ ಇನ್ನು ನಮ್ಮ ಮನೆಯವರು ಸ್ನಾನಕ್ಕೆ ನೀರು ಹಾಕ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಅವ್ರ ಗಾಡಿ, ನಾನು ಅದನ್ನೇ ಕೇಳ್ತಿದ್ದೆ, ಗಾಡಿ ಮಾತ್ರ ಅಷ್ಟು ನೀಟಾಗಿ ನಿದ್ದೆ ಇದ್ರೂ ಪರವಾಗಿಲ್ಲ, ಹೋಗಿ ಕ್ಲೀನ್ ಮಾಡ್ತೀಯ, ಯಾಕೆ ನಿನ್ನ ಕೆಲಸ ನೀನು ಮಾಡ್ಕೊಳ್ಳಲ್ಲ, ನನ್ನ ಮೇಲೆ ಡಿಪೆಂಡ್ ಆಗ್ತೀಯ ಅಂತ. ಗಾಡಿನೂ ಕ್ಲೀನ್ ಮಾಡೋದು ನಂಗೆ ಏನು ಬೇಜಾರಿಲ್ಲ ಅಂತ ನಾನು ಮತ್ತೆ ರೇಗಿಸ್ತಾ ಇದ್ರು. ಸೊ ನಮ್ಮ ಮನೆಯವರು ನೀರು ಕಾಯಿಸ್ಕೊಳ್ಳೋದು, ನೀರು ಹಾಕ್ಕೊಳ್ಳೋದು ಇದೆಲ್ಲ ಬಕೀಟಿಗೆ ನಾನೇ ಹಾಕಬೇಕು. ಇಷ್ಟೇ ಫ್ರೀ ಆಗಿರಲಿ ಅವ್ರು ಹಾಕ್ಕೊಳ್ಳಲ್ಲ, ಅವರಿಗೆ ಈ ಥರ ಬಗ್ಸಕ್ಕೆ ಬರಲ್ಲ, ಒಂಥರ ನಿಧಾನಕ್ಕೆ ಇದು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನೇ ಬಗ್ಗಿಸ್ಬೇಕು. ಇನ್ನು ಪುನರ್ನ ಊಟ ಆಯಿತು, ನಂದು ಊಟ ಆಗಿಲ್ಲ. ನಮ್ಮ ಮನೆಯವ್ರು ಫಸ್ಟ್ ಕಳಿಸ್ಬಿಡೋಣ, ಆಮೇಲೆ ನಾನು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡ್ತಿದ್ದೆ. ಇವತ್ತು ಮಧ್ಯಾಹ್ನ ಟೀ ಬೇರೆ ಕುಡಿದ್ಬಿಟ್ಟೆ. ಸೊ ಹಾಗಾಗಿ ಹೊಟ್ಟೆ ಹಸ್ತಿಲ್ಲ ಇನ್ನು. ನಮ್ಮ ಮನೆಯವ್ರನ್ನ ಕಳಿಸಿ ಟಾಟಾ ಬಾಯ್ ಬಾಯ್ ಹೇಳಿ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ತಂಗ್ಳನ್ನ ಬೇರೆ ಇತ್ತು, ಅದನ್ನು ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ಹೋಮ್ವರ್ಕ್ ಬರೀತಿದ್ದಾನೆ, ಇವಾಗ ಬರ್ಸ್ಬಿಡ್ತೀನಿ ಫ್ರೆಂಡ್ಸ್. 6 ಗಂಟೆ 7 ಗಂಟೆ ಆಯ್ತು ಅಂದರೆ ತೂಗುಡಿಸ್ತಾನೆ. ಬರಿಯೋ ಆಟ ಆಡಿಸ್ತೀಯ, ದಬ್ಬಡಿತೀಯ ಫ್ರೆಂಡ್ಸ್. ಇವ್ನಿಗೆ ಏನು ಗೊತ್ತಾ, ಅಗ್ಲೊತ್ತು ಮಾಡಿಸಿದ್ರೆ ಓಕೆ, ಇಲ್ಲ ಅಂತಂದರೆ ಅಂದರೆ ಅಗ್ಲೊತ್ತು ಅಂದರೆ ಒಂದು 6 ಗಂಟೆ 7 ಗಂಟೆ ಮಾಡಿಸಿದ್ರೆ ಓಕೆ, ಇಲ್ಲ ಅಂತಂದ್ರೆ ಏನು ಮಾಡ್ತಾನೆ ಅಂದರೆ ಆಟ ಆಡಿದ್ರೆ ಮಾತ್ರ 10 ಗಂಟೆ 11 ಗಂಟೆವರೆಗೂ ನಿದ್ದೆ ಬರೋಲ್ಲ. ಅದೇ ಆಟ ಆಡಿಲ್ಲ ಅಂತಂದರೆ ಹೋಮ್ವರ್ಕ್ ಬರೆಯೋ ಅಂದರೆ ಬರಿತಾ ಇರ್ತಾನೆ, ಆಗ್ಲಿಸ್ತಾ ಇರ್ತಾನೆ. ಅದಕ್ಕೆ ಸ್ವಲ್ಪ ಬೆಳಕಿದ್ದಂಗೆ ಮಾಡಿಸ್ಬಿಡ್ತೀನಿ. ಬನ್ನಿ. V for violin. V for V. V for van. U ಅಲ್ಲ V for volcano. ಬನ್ನಿ ಇನ್ನೊಂದ್ಸಲ ಹೇಳ್ಬೇಕಾ? ಹೇಳು. U for violin, U for van, U for ವ್ಯಾಲ್ಕನೋ. ಫ್ರೆಂಡ್ಸ್ ಯು ಅಂತ ಇದ್ದಾನೆ, ಅಂದರೆ ಅವನಿಗೆ ಟಂಗ್ ಟ್ವಿಸ್ಟ್ ಮಾಡಕ್ಕೆ ಬರ್ತಾ ಇಲ್ಲ ಅಷ್ಟೇ. ತಗೋ. ಟಂಗ್ ಅಂದ್ರೆ ಏನು? ಟಂಗ್ ಅಂದ್ರೆ ನಾಲ್ಗೆ. ನೀಟ ಬರಿ. ಹೋಗ್ಲಿ ಬಿಡು, ಬರಿ. ನಾನು ನನ್ನ ಮೇಲೆ ಹೇಳೋ, ಮ್ಯಾಮ್ ಹಿಂಗೆ ಅಳ್ಸಕ್ಕೆ ಹೋಯ್ತು, ರಬ್ಬಣಕ್ಕೆ ಹೋಯ್ತು ಮಮ್ಮಿ, ಅಳ್ದೋಯ್ತು. ಹೋಗ್ಲಿ ಬರಿಯ. ಗಮ್ಮು ಬಮ್ಮು ಏನು ಬೇಡ, ಬರಿಯ ಮಾರಯ್ಯ. ಫ್ರೆಂಡ್ಸ್ ಅಂದ್ರೆ
ಮಮ್ಮಿ ಅಂತ ಯಾಕೆ ಹೇಳ್ದೆ ಅಂದರೆ ಸ್ಕೂಲಲ್ಲೆಲ್ಲ ಮಮ್ಮಿ ಅಂತಲೇ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಂಗಾಗಿ ಮನೆಯಲ್ಲಿ ಅಮ್ಮ ಅಂತಾನೆ. ನಂಗೆ ಮಮ್ಮಿ ಗಿಮ್ಮಿ ಅವೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅಮ್ಮ ಅಂತಲೇ ಅನ್ನೋದು. ಬಟ್ ಅಲ್ಲಿ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಎಲ್ಲ ಹಂಗೆ ಹೇಳೋದು. ಹಂಗಾಗಿ ಎಲ್ಲೋ ನೀನು ಓದತಿದ್ಯಪ್ಪ ಯಾರಿಗೋ ಯಾಕೆ ಆಟ ಮತ್ತೆ ಸುಮ್ಮನೆ ನೀಟಾಗಿ ಬರಿಯಾ ಬಯಸ್ಕೊಬೇಡ. ಮತ್ತೆ ಇವಾಗ 5:20 ಫ್ರೆಂಡ್ಸ್. ಈಗ ಬರ್ಸ್ಬಿಟ್ರೆ 6 ಗಂಟೆ 6:15 ಅಷ್ಟೊಳಗೆ ಮುಗಿಸ್ತಾನೆ. ಆಮೇಲೆ ಆರಾಮಾಗಿ ಆಟ ಆಡ್ತಾನೆ. ಆಮೇಲೆ 9 ಗಂಟೆಗೆ ಮಲಗ್ತಾನೆ. ಸರಿಯಾಗಿ ಹೇಳಿಲ್ಲ ನಾನು. ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ ಕೇಳು. ನಾನು ಹೋಮ್ವರ್ಕ್ ಮಾಡ್ತೀನಿ, ಆಟ ಆಡ್ತೀನಿ, ಟಿವಿ ನೋಡ್ತೀನಿ, ಊಟ ಮಾಡ್ತೀನಿ, ಮಾಡ್ಕೊಂತೀನಿ. ಹಂಗಿಲ್ಲಕ್ಕಾಗಲ್ವಾ? ಬುದ್ಧಿವಂತ ಫ್ರೆಂಡ್ಸ್. ತಗೊಳ್ಳೋ ಬುದ್ಧಿವಂತ ಇಲ್ಲೇ ಇಲ್ವಾ? ಫಸ್ಟ್ ಸರ್ಕಲ್ ಹಾಕ್ಬಿಡ್ತೀನಿ. ಫಸ್ಟ್ ಹಾಕ್ಬಿಡ್ತೀನಿ. ಬೇಡ, ಫಸ್ಟ್ ಈಸಿ ನೋಡ್ಕೋಬಾರ್ದು. ಫಸ್ಟ್ ಕಷ್ಟದೆಲ್ಲ ಮುಗಿಸ್ಬೇಕು, ಆಮೇಲೆ ಈಸಿ ಮರಿಯಪ್ಪ. ಯಾವ್ದಕ್ಕೆ ಸರ್ಕಲ್ ಹಾಕ್ಬೇಕು? ಇವನಾ ವಾಲ್ಕೆನೋ ವಾಲ್ಕೆನೋ ವ್ಯಾಲ್ಕೆನೋ. ವೈಲನ್ VIOLIN. ನಾನು ಹೇಳ್ತೀನಿ ನೀನು UV ಕನ್ಫ್ಯೂಸ್ ಮಾಡ್ಕೋಬೇಡ. ಹಿಂಗ್ ಬಂದ್ರೆ ಅಂಬ್ರಲಾ, U ಫಾರ್ ಅಂಬ್ರಲಾ ಅದು U, V ಫಾರ್ ವೈಲನ್, ವ್ಯಾಲ್ಕೆನೋ ಅದು V. ನಿಂಗೆ ಟಂಗ್ ಟ್ವಿಸ್ಟ್ ಮಾಡಕ್ ಬರ್ತಾ ಇಲ್ಲ. ಇದಕ್ಕೆ ತಗೋ ಹೋಗ್ಲಿ. ಓಟ್, V ಫಾರ್ ಓಟ್. U ಅಲ್ಲ ಕಣ, V. ಸರಿ ಆಯ್ತು. ಇನ್ನು ಪುನರ್ಗೆ ಹೋಮ್ವರ್ಕ್ ಮಾಡಿಸಿ ಮುಗಿಸೋ ಅಷ್ಟರೊಳಗೆ 6 ಗಂಟೆ ಆಗೋಗ್ತಾ ಇತ್ತು. ಇನ್ನೇನು ಕತ್ಲೆ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಬೇಗ ಕತ್ಲೆ ಆಗುತ್ತೆ. ಸೊ ಹಾಗಾಗಿ ಅವನಿಗೆ ಹೋಮ್ವರ್ಕ್ ಮಾಡಿಸಿ ಸ್ವಲ್ಪ ರಿವಿಷನ್ ಎಲ್ಲ ಮಾಡಿ ಸ್ವಲ್ಪ ಅವನಿಗೆ ರೆಸ್ಟ್ ಮಾಡಲಿ, ಆಟ ಆಡಲಿ ಅಂತ ಹೇಳ್ಬಿಟ್ಬಿಟ್ಟೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಏನಂತಂದರೆ ಈ ಟೈಮ್ದು ಕರೆಕ್ಟಾಗಿ 10 ಗಂಟೆ. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೆ. ಸೊ ನೋಡಿಕೊಂಡೆ ಬಟ್ಟೆ ಮಡ್ಚೋಣ ಅಂತೇಳಿ. ಇಷ್ಟು ಬಟ್ಟೆಗಳಿದೆ, ಒಂದು ರಾಶಿ ಬಟ್ಟೆ ಇದೆ. ಅದು ಯಾವಾಗ ಮಡಿಸ್ತೀನೋ ಗೊತ್ತಿಲ್ಲ. ತೊಳೆಯೋದು ತೊಗೊಬಂದು ಚೇರ್ ಮೇಲೆ ಹಾಕೋದು, ತೊಳೆಯೋದು ಚೇರ್ ಮೇಲೆ ತೊಗೊಬಂದು ಹಾಕೋದು. ಸೊ ಹಿಂಗೆ ಮಾಡ್ತಿದ್ದೆ. ಇವಾಗ ಫೈನಲಿ ಮಡ್ಚಿಡೋಣ ಅಂತೇಳಿ ಮಡ್ಚಿಡ್ತಾಯಿದ್ದೀನಿ. ಪುನರ್ಗೂ ಮಲಗಿದ್ದಾನೆ. ಸೊ ಅಳ್ತಾ ಮಲಗಿದ್ದಾನೆ. ಏನಂತಂದರೆ ನಾನೇನು ಓದೇ ಕೊಡಲಿಲ್ಲ. ಸೊ ಏನಂತಂದರೆ ಮರಕ್ಕೆ ನೆನ್ನೆ ವ್ಲಾಗಲ್ಲಿ ನೋಡಿರ್ಬೋದು, ಮರಕ್ಕೆ ಒಂಥರ ವೇಲೆಲ್ಲ ಕಟ್ಟಿ ಅಕ್ಕಿ ಕೆರೆ ಮರಕ್ಕೆ ದೇವ್ರ ಥರ ಮಾಡಿಕೊಟ್ಟಿದ್ರು ಅವರಪ್ಪ. ಸೊ ಬಿಡೋಂಗೆ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆ ಸ್ಕೂಲಿಂದ ಬಂದವನು ಅವಾಗಿಂದ 9 ಗಂಟೆವರೆಗೂ ಆಡ್ತಾನೆ ಇದ್ದ, ಹೇಳ್ತಾನೆ ಇದ್ದೆ ಕೂಲಾಗಿ. ಕೊನೆಗೆ ಸಿಟ್ಟು ಬಂದು ಅದನ್ನೆಲ್ಲ ಕಿತ್ತು ಸೈಡಿಗಿಟ್ಟು ಊಟ ಮಾಡಿಸ್ದೆ. ಅದಕ್ಕೆ ಅವನಿಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಅವನು ಹೊಡೆದ್ರೂ ಸಹಿಸ್ಕೊಬಿಡ್ತಾನೆ. ಬಟ್ ಅವನಿಗೆ ಹರ್ಟ್ ಆಗೋ ಥರ ಮಾತಾಡಬಾರ್ದು, ಅವನಿಗೆ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಅಳ್ತಾ ಮಲಗಿದ್ದಾನೆ. ಏನು ಗೊತ್ತಾ ಫ್ರೆಂಡ್ಸ್, ಪೇರೆಂಟ್ಸ್ ಮಾಡೋದು ಮೇಯ್ನ್ ತಪ್ಪು ಅಂದರೆ ಮಕ್ಕಳು ಅಳ್ತಾರೆ ಅಥವಾ ಮಕ್ಳಿಗೆ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ದಂಡಿಸೋದೇ ಇಲ್ಲ. ಎಷ್ಟೇ ಕಿರಿಕಿರಿ ಹಿಂಸೆ ಕೊಟ್ಟರು ತಡ್ಕೊಳ್ಳೋದು. ಕೊನೆಗೊಂದಿನ ಮೇಣ್ ಸರಿಯೋದು ಮಕ್ಕಳು. ಹೇಳ್ತಾಯಿದ್ದೆ ಅಂದರೆ ಕೆಲವೊಬ್ಬರು ನಾನು ನೋಡಿದ್ದೀನಿ, ಮುದ್ದು ಮಾಡಬೇಕು ತೀರಾ ಓವರಾಗಿ ಮುದ್ದು ಮಾಡ್ತಿರ್ತಾರೆ. ಸೊ ಮುಂದ್ಗಡೆ ಕೂತಿರೋರಿಗೆ ಫೀಲ್ ಆಗ್ತಾ ಇರುತ್ತೆ ಅದು ತಪ್ಪು, ಅವ್ರು ಮಾಡ್ತಿರೋದೇ ತಪ್ಪು ಅಂತ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನೋ ತಿನ್ನು ಅಂತ ಏನಾದ್ರು ಕೊಡ್ತಾರೆ, ನಂಗೆ ಬೇಡ, ನಂಗೆ ಅದೇ ಬೇಕು ಇದೇ ಬೇಕು. ಈಗ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಆ ಫಂಕ್ಷನಲ್ಲಿ ಒಂದು ಪೇರೆಂಟ್ಸ್ ಇರ್ತಾರೆ ಅಂದ್ಕೊಳ್ಳಿ, ಮಕ್ಳು ಇರ್ತಾರೆ ಅಂದ್ಕೊಳ್ಳಿ, ಇಲ್ಲ ನಂಗೆ ಅದೇ ಬೇಕು, ನಂಗೆ ಇದು ಬೇಡ ಅಂದರೆ ಆ ಫಂಕ್ಷನಲ್ಲಿ ಮಾಡಿರತ್ತಾನೆ ತಿನ್ನಿಸ್ಬೇಕು. ಸೊ ನಂಗೆ ಅದು ಬೇಡ ಅಂತ ಹಠ ಮಾಡೋದು. ಸೊ ಈ ಥರ ಅಂದರೆ ಎಲ್ಲಿ ಹೆಂಗಿರ್ತೀವಿ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಮಕ್ಕಳಿಗೆ ಕಲಿಸ್ಬೇಕು. ಅಡ್ಜಸ್ಟ್ಮೆಂಟ್ನ ನಂಗೆ ಹಂಗೆ ನಡಿಬೇಕು ಹಿಂಗೆ ನಡಿಬೇಕು ಅಂದರೆ ಮುಂದೊಂದು ದಿನ ಅವ್ರಿಗೆ ಅಂದ್ಕೊಂಡಿದ್ದಾಗಲಿಲ್ಲ ಅಂತಂದರೆ ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ತಾರೆ ಮಕ್ಕಳು. ಸೊ ಸಣ್ಣದ್ರಿಂದನೂ ಸ್ವಲ್ಪ ಮಟ್ಟಿಗಾದ್ರೂ ಅವರಿಗೆ ಅವಾಗ ಬಿಸಿ ಮುಟ್ಟಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಸಡನ್ನಾಗಿ ದೊಡ್ಡವರಾದಾಗ ಬಗ್ಸೋಕ್ಕೆ ಹೋದರೆ ಲಟ್ ಅನ್ನೋದು ಅಷ್ಟೇ. ಸೊ ಹಾಗಾಗಿ ಇನ್ನೂ ಊಟ ಆಗಿಲ್ಲ. ಅವನೊಬ್ಬನ ಮಾತ್ರ ಊಟ ಆಯಿತು. ಮಧ್ಯಾಹ್ನ ತರಕಾರಿ ಸಾಂಬಾರು ಮಾಡಿದ್ದಲ್ಲ ಅದಾಯಿತು. ಈಗ ನೋಡಿಕೊಂಡು ಇದು ಮಡ್ಚ್ಕೊಂಡು ವ್ಲಾಗ್ನ ಎಂಡ್ ಮಾಡ್ತೀನಿ. ಆಮೇಲೆ ಸಿಗ್ತೀನಿ. ಇದು ಮಡ್ಚ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್.